ಹಾಯ್, ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ಚರಣ್ ಐಎಲ್ ಫರ್ಟಿಲೈಸರ್ಸ್. ನಿಮ್ಗೆಲ್ಲ ಗೊತ್ತಿರಬಹುದು, ಪಿಸಿ ಎಂಟ್ರಿ ಮತ್ತೆ ಓಫಾರ್ಮ್ ಎಂಟ್ರಿ ಬಹಳ ಮುಖ್ಯವಾಗಿರ್ತದೆ. ಈ ಒಂದು ಪಿಸಿ ಎಂಟ್ರಿ ಮಾಡ್ಲಿಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ಒಂದು ವೆಬ್ಸೈಟ್ ಅನ್ನ ಕಿಸಾನ್ ಅನ್ನೋ ವೆಬ್ಸೈಟ್ ಅನ್ನ ಲಾಂಚ್ ಮಾಡಿರ್ತಾರೆ. ಅದ್ರ ಮೂಲಕ ಯಾವ ತರ ಮಾಡಬೇಕು ಅಂತ ಹೇಳಿ, ಇದು ಎಸೆನ್ಷಿಯಲ್ ಕಮೋಡಿಟಿ ಆಕ್ಟ್ ಅಲ್ಲಿ ಬರೋದ್ರಿಂದ ಪಿಸಿ ಎಂಟ್ರಿ ಮತ್ತು ಓಫಾರ್ಮ್ ಎಂಟ್ರಿ ಕಂಪಲ್ಸರಿ ಆಗಿರ್ತದೆ. ನೀವು ಮಾಡಿಲ್ಲ ಅಂದ್ರೆ ವಿಜಿಲೆನ್ಸ್ ಟೀಮ್ ಜಾಗೃತ ಕೋಶ ಏನಿದೆ ನಿಮ್ಮನ್ನ ರೈಡ್ ಮಾಡ್ತಾರೆ. ನೀವು ಆ ಟೈಮ್ ಅಲ್ಲಿ ಯಾರಿಗೋ ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ತೀರ ಪಿಸಿ ಎಂಟ್ರಿ ಮಾಡ್ಲಿಕ್ಕೆ. ಪಿಸಿ ಎಂಟ್ರಿ ಮಾಡ್ಬೇಕಾದ್ರೆ 2,000, 1,500, 2,000, 3,000 ನೀವು ಸ್ಪೆಂಡ್ ಮಾಡ್ತಾ ಇರ್ತೀರಾ. ಇದನ್ನ ಈಸಿಯಾಗಿ ನೀವೇ ಒನ್ ಟೈಮ್ ಕಲ್ತ್ಕೊಂಡ್ರೆ ನಿಮ್ಮ ಲೈಫ್ ಟೈಮ್ ಇದನ್ನ ನೀವೇ ಯುಟಿಲೈಸ್ ಮಾಡಬಹುದು, ನೀವೇ ಅಪ್ಲೋಡ್ ಮಾಡಬಹುದು. ಈ ಮಾಹಿತಿಯನ್ನ ಸದುಪಯೋಗ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ಕೋರ್ತಾ ಇದ್ದೀನಿ. ಲ್ಯಾಪ್ಟಾಪ್ ಅನ್ನು ತೆಗೆದುಕೊಂಡು ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕ್ರೋಮ್ ಅಥವಾ ಗೂಗಲನ್ನು ನೀವು ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಇಂಜಿನ್ ಯಾವುದೇ ಇಂಜಿನ್ ಆಗಿರ್ಬೋದು. ಸರ್ಚ್ ಇಂಜಿನಲ್ಲಿ ಹೋಗಿ ಇಲ್ಲಿ ಕಿಸಾನ್ ಅಂತ ಸರ್ಚ್ ಮಾಡಿ. ಕಿಸಾನ್ ಅಂತ ಸರ್ಚ್ ಮಾಡಿದರೆ ಒಂದು ವೆಬ್ಸೈಟ್ ಓಪನ್ ಆಗ್ತದೆ ನೋಡಿ. ಇಲ್ಲಿ ಲಾಗಿನ್ನು, ಫರ್ಟಿಲೈಸರ್, ಸೀಡ್, ಪೆಸ್ಟಿಸೈಡು, ಫಾರ್ಮ್ ಮಿಷನರೀಸು, ಫಾರ್ಮ್ ಬೆನಿಫಿಷರಿ ಅಂತ ಎಲ್ಲ ಬಂದಿದೆ. ಇಲ್ಲಿ ಮೊದಲನೇ ಲಿಂಕ್ ನೋಡಿ, ಕಿಸಾನ್. ಇಲ್ಲಿ ನೋಡಿ, ಇಲ್ಲಿ ಮೊದಲನೇ ಲಿಂಕು ಕಿಸಾನ್ ಅಂತ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಕಿಸಾನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕರ್ನಾಟಕ ಕೃಷಿ ಇಲಾಖೆದ ಒಂದು ವೆಬ್ಸೈಟ್ ಓಪನ್ ಆಗ್ತದೆ. ಈ ವೆಬ್ಸೈಟಲ್ಲಿ ನೋಡಿ, ಇಲ್ಲಿ ಡ್ರ್ಯಾಗ್ ಮಾಡ್ತಾ ಬನ್ನಿ ಮೌಸಲ್ಲಿ. ನೋಡಿ, ಇಲ್ಲಿ ಈ ಥರ ಓಪನ್ ಆಗ್ತದೆ. ಫಸ್ಟ್ನೇ ಇದನ್ನೇ ಬರ್ತದೆ ನೋಡಿ. ಇಲ್ಲಿ ಆರೋ ಮಾರ್ಕ್ಗಳಿದ್ದಾವೆ ನೋಡಿ. ಇದು ಮೂವ್ ಆಗ್ತಾನೆ ಇದೆ ಆ ಕಡೆ ಈ ಕಡೆ. ಇದನ್ನು ಹಿಂದೆ ಬರಬೇಕು. ಇದನ್ನು ಫಸ್ಟು ಮುಂದೆ ಹೋಗಿದರೆ ಹಿಂದೆ ಬನ್ನಿ. ಬಂದಿಲ್ಲ ಅಂದರೆ ಇದು ಫಸ್ಟ್ ಪೇಜ್ ಓಪನ್ ಆಗ್ತದೆ. ಈ ಥರ ಫಸ್ಟ್ ಪೇಜ್ ಓಪನ್ ಆದ ತಕ್ಷಣವೇ ಇಲ್ಲಿ 5ನೇ ಪಾಯಿಂಟು ನೋಡಿ, ಇಲ್ಲಿ ಕೃಷಿ ಮತ್ತು ಫರ್ಟಿಲೈಸರ್, ಕೀಟನಾಶಕ, ಬೀಜ ಪರವಾನಗಿ ಅರ್ಜಿ ಅಂತ ಹೇಳಿ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಪನ್ ಮಾಡಿದ ತಕ್ಷಣವೇ ನೀವು ಹೊಸ ಅಪ್ಲಿಕೇಶನ್ ಆದರೆ ರಿಜಿಸ್ಟರ್ ಆಗಬೇಕು. ರಿಜಿಸ್ಟ್ರೇಷನ್ ಆದಮೇಲೆ ಲಾಗಿನ್ ಆಗಬೇಕಾಗ್ತದೆ. ರಿಜಿಸ್ಟ್ರೇಷನ್ ಆಗಿರೋರು ಈಗ ಆಲ್ರೆಡಿ ಎಲ್ಲ ಲೈಸೆನ್ಸ್ ಇದ್ದವ್ರಿಗೆ ರಿಜಿಸ್ಟ್ರೇಷನ್ ಐ ಡಿ ಆಗಿರ್ತದೆ. ಲಾಗಿನ್ ಐ ಡಿ ಕೂಡ ಕೊಟ್ಟಿರ್ತಾರೆ. ಲಾಗಿನ್ ಐ ಡಿಯಲ್ಲಿ ನೀವು ಮೊದಲನೇದು ಯೂಸರ್ ಐ ಡಿ ಏನಿರ್ತದೆ, ನೀವು ಕೊಟ್ಟಿರೋ ಮೇಲ್ ಐ ಡಿನೇ ಇರ್ತದೆ. ಮೇಲ್ ಐ ಡಿನೇ ಇರ್ತದೆ. ನಾವು ನಮ್ಮ ಕಂಪನಿದು ನಮ್ಮದೇನಿದೆ, ಬೋಸಿಟಿ ಕ್ರಾಪ್ ಸೈನ್ಸ್ ಇದನ್ನು ನೀವು ಮೇಲ್ ಐ ಡಿ ಏನು ಕೊಟ್ಟಿರ್ತೀರ, ನಿಮ್ಮ ಲೈಸೆನ್ಸ್ ಮೇಲೇ ಅದು ಮೆನ್ಷನ್ ಆಗಿರ್ತದೆ ಯಾವ ಮೇಲ್ ಐ ಡಿ ಅಂಥೇಳಿ. ಅದನ್ನು ನೀವು ನೋಡ್ಕೊಬೋದು. ಪಾಸ್ವರ್ಡು ಕೂಡ ನಿಮಗೆ ಗೊತ್ತಿರ್ತದೆ. ಗೊತ್ತಿಲ್ಲ ಅಂದರೂ ಫರ್ಗಟ್ ಪಾಸ್ವರ್ಡ್ ಕೊಟ್ಕೊಂಡು ನೀವು ಲಾಗಿನ್ ಆಗ್ತಾ ಹೋಗ್ಬೋದು. ಈಗ ನಾನು ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಹಾಕಿದ್ದೀನಿ. ಪಾಸ್ವರ್ಡ್ ಹಾಕಿ ಇಲ್ಲಿ ನೋಡಿ, ಇಲ್ಲಿ ಕ್ಯಾಪ್ಚೆ ಬಂದಿದೆ. ಕ್ಯಾಪ್ಚೆ ಇಲ್ಲಿ ಏನು ಕ್ಯಾಪಿಟಲ್ ಏನಿದೆ, ಕ್ಯಾಪಿಟಲ್ ಥರನೇ ಹಾಕಿ ಈ ಕ್ಯಾಪ್ಚೆಯನ್ನು ಎಂಟ್ರಿ ಮಾಡಬೇಕು. ನೀವು ಎಂಟ್ರಿ ಮಾಡಿದ ತಕ್ಷಣ ಇಲ್ಲಿ ಫರ್ಗಡ್ ಪಾಸ್ವರ್ಡ್ ಕೂಡ ಇದೆ ನೋಡಿ. ಇನ್ ಕೇಸ್ ನಿಮಗೆ ಪಾಸ್ವರ್ಡ್ ಮರ್ತೋಗಿತ್ತು, ಮೇಲ್ ಐ ಡಿ ಅಷ್ಟೇ ಇತ್ತು ಅಂದರೆ ಮೇಲ್ ಐ ಡಿ ಹೊಡೆದು OTP ಬರುತ್ತೆ ನಿಮಗೆ. ಆ OTP ಮೂಲಕ ನೀವು ಲಾಗಿನ್ ಆಗ್ತಾ ಹೋಗ್ಬೋದು. ಓಕೆನಾ? ಲಾಗಿನ್ ಆದ ತಕ್ಷಣ ಈ ಥರ ಒಂದು ಪೇಜು ಓಪನ್ ಆಗ್ತದೆ ನೋಡಿ. ಇಲ್ಲಿ ಈ ಪೇಜಲ್ಲಿ ಲಾಗಿನ್ ಹೋಮಲ್ಲಿ 4-5 ಆಪ್ಷನ್ ಇದ್ದಾವೆ ನೋಡಿ. ಇಲ್ಲಿ ಫರ್ಟಿಲೈಸರ್ A2 ಲೈಸೆನ್ಸ್ ಇದೆ. ಫರ್ಟಿಲೈಸರಲ್ಲಿ ಬರೋರು ಓಫಾರ್ಮ್ ಎಂಟ್ರಿ ಮಾಡಬೇಕಾಗಿರೋರು ಫರ್ಟಿಲೈಸರಿಗೆ ಹೋಗಬೇಕು. PC ಎಂಟ್ರಿ ಮಾಡಬೇಕಾಗಿರೋರು ಪೆಸ್ಟಿಸೈಡಿಗೆ ಹೋಗಬೇಕು. ಸೀಡ್ಸ್ ಮಾಡಬೇಕಾಗಿರೋ ಸೀಡ್ಸಲ್ಲಿ ಯಾವುದನ್ನು ಎಂಟ್ರಿ ಮಾಡಬೇಕು ನೀವು ಫಸ್ಟ್ ಡಿಸೈಡ್ ಆಗಿ. ಓಫಾರ್ಮ್ ಎಂಟ್ರಿ ಮಾಡಬೇಕಾದ್ರೆ ಈ ಒಂದು ಫರ್ಟಿಲೈಸರ್ A2 ಲೈಸೆನ್ಸಿಗೆ ಬರಬೇಕು. ನೀವು A2 ಲೈಸೆನ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಅಮೆಂಡ್ಮೆಂಟ್ ಫರ್ಟಿಲೈಸರ್ ಮೂವ್ಮೆಂಟ್ ರಿಕ್ವೆಸ್ಟ್ ಅಂತ ಇದೆ. ಇಲ್ಲಿ ಹೊಸ ಅರ್ಜಿ, ನೀವೇನಾದ್ರು ಹೊಸ ಲೈಸೆನ್ಸ್ ತಗೊತಿದ್ದೀರಾ ಅಂದರೆ ಅಪ್ಲಿಕೇಶನಿಗೆ ಹೋಗಬೇಕು. ನೀವು ಓಫಾರ್ಮ್ ಎಂಟ್ರಿ ಮಾಡ್ತಾ ಇರೋದ್ರಿಂದ ಅಮೆಂಡ್ಮೆಂಟಿಗೆ ಬರಬೇಕಿಲ್ಲಿ. ಅಮೆಂಡ್ಮೆಂಟಿಗೆ ಬಂದ ತಕ್ಷಣ ಇಲ್ಲಿ ಪ್ರತಿಯೊಂದು ಟ್ರ್ಯಾಕ್ ಆಗ್ತಾ ಇರ್ತದೆ. ಎಷ್ಟು ಸತಿ ರಿಜೆಕ್ಟ್ ಆಗಿರ್ತದೆ, ಎಷ್ಟು ಸತಿ ಜನ್ರೇಟ್ ಆಗಿರ್ತದೆ, ಇದು ನೀವು ಪ್ರತಿ ಸತಿಗೂ ಟ್ರ್ಯಾಕ್ ಮಾಡ್ತಾ ಇರಬೇಕು. ಈಗ ಹೊಸದಾಗಿ ಓಫಾರ್ಮ್ ಅಮೆಂಡ್ಮೆಂಟ್ ಹಾಕಬೇಕಾದ್ರೆ ಇಲ್ಲಿ ನ್ಯೂ ಅಮೆಂಡ್ಮೆಂಟ್ ಅಂತ ಇದೆ ನೋಡಿ. ಇಲ್ಲಿ ನ್ಯೂ ಅಮೆಂಡ್ಮೆಂಟಿಗೆ ಹೋಗಬೇಕು. ನ್ಯೂ ಅಮೆಂಡ್ಮೆಂಟಿಗೆ ಹೋದ ತಕ್ಷಣ ನಿಮ್ಮ ಕಂಪನಿ ಅಥವಾ ನಿಮ್ಮ ಅಂಗಡಿ ಹೆಸರನ್ನು ಚೇಂಜ್ ಮಾಡಬೇಕಂದ್ರೆ ಚೇಂಜ್ ಆಫ್ ಫರ್ಮ್ ಇದೆ. ಇಲ್ಲಿ
ಚೇಂಜ್ ಆಫ್ ರೆಸ್ಪಾನ್ಸಿಬಲ್ ಪರ್ಸನ್, ನಿಮ್ಮ ಅಂಗಡಿಗೆ ಯಾರು ಹೊಸ ರೆಸ್ಪಾನ್ಸಿಬಲ್ ಪರ್ಸನ್ ಇರ್ತಾರೆ ಅಂದರೆ ಅವ್ರ ನೇಮ್ ಹಾಕ್ಬೇಕಂದ್ರೆ ಅದನ್ನು ಮಾಡ್ಕೊಬೋದು. ನಿಮ್ಮ ಸೇಲ್ಸ್ ಪಾಯಿಂಟ್ಸ್ ಏನಾದರೂ ನೀವು ಸ್ಥಳನ ಚೇಂಜ್ ಮಾಡ್ತಾ ಇದ್ದೀರಾ ಅಂದರೆ ಈ ಒಂದು ಸೇಲ್ಸ್ ಪಾಯಿಂಟ್ ಮಾಡಿಫೈ ಇತ್ತಲ್ಲ ಇದನ್ನು ಹಾಕ್ಕೊಬೇಕಾಗ್ತದೆ. ಸ್ಟೋರೇಜ್ ಪಾಯಿಂಟ್, ಎಕ್ಸ್ಟ್ರಾ ಸ್ಟೋರೇಜ್ ಹೊಸ ಗೋಡನ್ ಕಟ್ಕೊಂಡಿರ್ತೀರ, ಆ ಗೋಡನ್ನು ಆ್ಯಡ್ ಮಾಡಬೇಕಂದ್ರೆ ಮಾಡಿಫೈ ಸ್ಟೋರೇಜ್ ಪಾಯಿಂಟ್ ಹಾಕೊಬೇಕು. ಇಲ್ಲಿ ಮಾಡಿಫೈ ಓ ಫಾರ್ಮ್, ನೀವು ಓ ಫಾರ್ಮ್ನ ಹೊಸ ಈಗ ಕಂಪ್ನಿಗಳು ಓ ಫಾರ್ಮ್ನ ಕೊಟ್ಟಿದ್ದನ್ನ ರಿನ್ಯೂವಲ್ಗೆ ಎಂಟ್ರಿ ಮಾಡ್ಕೊಬೇಕಂದ್ರೆ ಇದು ಡೂಪ್ಲಿಕೇಟ್ ಲೈಸೆನ್ಸ್ ಕಾಪಿನೂ ತೊಗೊಬೋದು. ಇಲ್ಲಿ ನಿಮ್ಮದು ಫೋಟೋ ಮತ್ತು ಅಪ್ಲಿಕೆಂಟು ಫೋಟೋನು ಕೂಡ ಚೇಂಜ್ ಮಾಡ್ಬೋದು. ಇಲ್ಲಿ ಈ ಒಂದು ಓ ಫಾರ್ಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋಗಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ ಯಾರು ಟ್ರೇಡರ್, ಇಲ್ಲಿದೆ ನೋಡಿ, ಸೆಲ್ಫ್ ಮ್ಯಾನುಫ್ಯಾಕ್ಚರ್ ಆರ್ ಟ್ರೇಡ್ ಅದರ್ ಕಂಪನಿ ಗ್ರೇಡ್ಸ್ ಬಯೋಸ್ಟಿಮ್ಯುಲೆಂಟ್ಸ್ ಅಂತ ಇದೆ. ಇಲ್ಲಿ ಏನಾಗ್ತಿದೆ, ಇಲ್ಲಿ ಟ್ರೇಡ್ ಮಾಡ್ತಾ ಇರೋದರಿಂದ ನೀವು ಟ್ರೇಡರ್ ಹಾಕ್ಕೊಳ್ಳಿ. ಟ್ರೇಡರ್ನ ಕ್ಲಿಕ್ ಮಾಡ್ಕೊಳ್ಳಿ. ಟ್ರೇಡ್ ಮಾಡಬೇಕಾದ್ರೆ ಇಲ್ಲಿ ಎಂಟರ್ ದಿ ಮಾರ್ಕೆಟರ್ ನೇಮ್ ಆ್ಯಂಡ್ ಅಡ್ರೆಸ್, ನಿಮ್ಮದು ಯಾರು ಮಾರ್ಕೆಟ್ ಮಾಡ್ತಿರೋದು ನೀವಲ್ವಾ, ನಿಮ್ಮ ಹೆಸರನ್ನ ಹಾಕಬೇಕಾಗ್ತದೆ. ಇಲ್ಲಿ ಟ್ರೇಡರ್ಸಿಂದು ಹೀಗೆ ಯಾವುದೋ ಒಂದು ಟ್ರೇಡರ್ಸಿಂದು ನೇಮ್ ಹಾಕ್ತಾಯಿದ್ದೀನಿ. ನಂತರ ಇಲ್ಲಿ ಯಾರು ಸಪ್ಲೈ ಮಾಡ್ತಿರೋರು ಅಂತ ಇಲ್ಲಿಗೆ ಬರ್ತದೆ. ಇಲ್ಲಿ ಯಾವ ಕಂಪ್ನಿ ಕರ್ನಾಟಕದಲ್ಲಿ ಲೈಸೆನ್ಸ್ ತಗೊಂಡಿದ್ದಾರೆ ಅವ್ರದ್ದೆಲ್ಲ ಹೆಸರು ಇಲ್ಲಿ ಬರುತ್ತೆ. ಇಲ್ಲಿ ನೀವು ಫಸ್ಟ್ನೇ ಅಕ್ಷರ ಚೆಕ್ ಮಾಡಿ, BHOO ಅಂತ ನೀವು ಸರ್ಚ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಇಲ್ಲಿ ಬಂದ ತಕ್ಷಣವೇ ಫಸ್ಟ್ ಅಕ್ಷರ ಚೆಕ್ ಮಾಡಿದ ತಕ್ಷಣವೇ ಇಲ್ಲಿ ಬರುತ್ತೆ, ಎಲ್ಲ ಯಾರ್ಯಾರು ಇದ್ದಾರೆ ಎಲ್ಲ ಬರ್ತಾ ಹೋಗ್ತದೆ, ನೀವು ನೋಡ್ಬೋದು. ಅವರು ಮೊದಲನೇ ಅಕ್ಷರ ಚೆಕ್ ಮಾಡಿದ ತಕ್ಷಣ ಈಗ ಇಲ್ಲಿ ನೋಡ್ಬೋದು, ಇಲ್ಲಿ ಭೂಸಿರಿ ಕ್ರಾಪ್ ಸೈನ್ಸ್ ನಮ್ಮ ಕಂಪ್ನಿಯದು ಬರ್ತದೆ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಕಂಪ್ನಿದು ಯಾರು ನಾವು ಓ ಫಾರ್ಮ್ ಕೊಟ್ಟಿರ್ತೀವಲ್ಲ ಅವ್ರದ್ದು ಹೆಸರನ್ನ ನೀವು ಚೆಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ. ಇಲ್ಲಿ ಭೂಸಿರಿ ಕ್ರಾಪ್ ಸೈನ್ಸ್ ಅಂತ ಹೇಳಿ ಬಂತು. ಇಲ್ಲಿ ಯಾವುದು ಟೈಪ್ ಆಫ್ ಫರ್ಟಿಲೈಸರ್ ಅಂತ ಇದೆ ನೋಡಿ. ಇಲ್ಲಿ ಟೈಪ್ ಆಫ್ ಫರ್ಟಿಲೈಸರಲ್ಲಿ ಯಾವುದ್ಯಾವುದಿದೆ ಅಂತ ಹೇಳಿ ಇಲ್ಲಿ ಬಂತು. ಇಲ್ಲಿ ಬನ್ನಿ, ನೀವು 100% ಇಲ್ಲಿ ಎಲ್ಲ ನಾವು ಕೊಟ್ಟಿರೋದು ಅಲ್ಲಿ ಗ್ರೇಡಲ್ಲಿ ಇರ್ತದೆ. ಫಸ್ಟ್ ಪೊಟ್ಯಾಷಿಕ್ ಫರ್ಟಿಲೈಸರ್ ಯಾವುದು, ಸಲ್ಫರ್ ಫರ್ಟಿಲೈಸರ್ ಯಾವುದು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಯಾವುದು ಎಲ್ಲ ಇರ್ತದೆ. ಇಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊತೀನಿ ಅಂತ ತಿಳ್ಕೊಳ್ಳಿ. ಇಲ್ಲಿ ನಾವು ನಮ್ಮ ಲೈಸೆನ್ಸಲ್ಲಿ ಮೆನ್ಷನ್ ಮಾಡಿರ್ತೀವಿ ಯಾವುದ್ಯಾವುದು ನಾವು ಸಪ್ಲೈ ಮಾಡ್ತಾಯಿದ್ದೀವಿ ಅಂತ. ಈಗ ನಮ್ಮಲ್ಲಿ ಜಿಂಕ್ ಸಲ್ಫೇಟ್ ಸಪ್ಲೈ ಮಾಡ್ತಾಯಿದ್ದೀವಿ, ಟಿಕ್ ಮಾಡಿ. ಜಿಂಕ್ ಸಲ್ಫೇಟ್ ಮಾನೋಹೈಡ್ರೇಟ್ ಮಾಡ್ತಾಯಿದ್ದೀವಿ, ಕ್ಲಿಕ್ ಮಾಡಿ. ಓಕೆನಾ? ಅದಾದಮೇಲೆ ಜಿಂಕ್ ಆಕ್ಸೈಡ್ ಕೊಡ್ತಾಯಿದ್ದೀವಿ, ಕ್ಲಿಕ್ ಮಾಡಿ. ನಾವೇನು ಕೊಟ್ಟಿರ್ತೀವಿ ಲೈಸೆನ್ಸಲ್ಲಿ ಅದನ್ನು ಕ್ಲಿಕ್ ಮಾಡ್ತಾ ಹೋಗೋದು ಹಿಂಗೆ. ಓಕೆನಾ? ನಿಮ್ಮ ಅಂಗಡಿ ಹೆಸರು ಹಾಕ್ಕೊಳ್ಳಿ. ಇಲ್ಲಿಗೆ ನಿಮ್ಮ ಅಂಗಡಿ ಹೆಸರು, ಈಗ ನಾನು ಟ್ರೇಡರ್ ಅಲ್ಲ, ಇದು ಯಾವುದೋ ಒಂದು ಅಂಗಡಿ ಹೆಸರು ಹಾಕಿದ್ದೀನಿ. ಇಲ್ಲಿ ಯಾವುದೋ ನಂಜುಂಡೇಶ್ವರ ಅಂತ ಹಾಕಿದ್ದೀನಿ. ನಂಜುಂಡೇಶ್ವರ ಆಗ್ರೋ ಸೆಂಟರ್. ಓಕೆನಾ? ಯಾರು ಸಪ್ಲೈ ಮಾಡ್ತಾಯಿರೋರು, ಸಪ್ಲೈ ಮಾಡೋರು. ಓಕೆನಾ? ಇದು ಯಾವ್ಯಾವ ಪ್ರಾಡಕ್ಟ್ನ ಸಪ್ಲೈ ಮಾಡ್ತಾಯಿದ್ದಾರೆ ಇದರಲ್ಲಿ ಎಲ್ಲನೂ ಸೆಲೆಕ್ಟ್ ಮಾಡಬೇಕು ಅಂತೇನಿಲ್ಲ. ಅದರಲ್ಲಿ ಯಾವ್ದು ಕೊಟ್ಟಿರ್ತಾರೆ ಅದನ್ನು ಮಾತ್ರ ಸಪ್ಲೈನ ಎಂಟ್ರಿ ಮಾಡ್ತಾ. ಇಲ್ಲಿ ಮ್ಯಾಂಗನೀಸ್ ಕೊಟ್ಟಿದ್ದಾರೆ, ಅಮೋನಿಯಂ ಮಾಲಿಬ್ಡೇಟ್ ಇದೆ, ಫೆರಸ್ ಸಲ್ಫೇಟ್ ಇದೆ, ಮೆಗ್ನೀಷಿಯಮ್ ಇದೆ. ಯಾವುದ್ಯಾವುದಿದೆ ಅದನ್ನು ಕ್ಲಿಕ್ ಮಾಡ್ತಾ ಹೋಗಿ. ಇಲ್ಲಿ ಲಾಸ್ಟಿಗೆ ನೋಡಿ, ಇಲ್ಲಿ ದಿನಾಂಕ ಇದೆ, ಮಾನ್ಯತೆ, ವ್ಯಾಲಿಡಿಟಿ ಡೇಟು ಎಲ್ಲಿಂದ ಎಲ್ಲಿವರೆಗೆ ಅಂತೇಳಿ. ಈಗ ಆಲ್ರೆಡಿ ನಮ್ಮ ಲೈಸೆನ್ಸಿಗೆ 28ರವರೆಗೆ ಇದೆ, ಆಲ್ರೆಡಿ ಇಲ್ಲಿ ಬಂದಿದೆ ನೋಡಿ. ಇಲ್ಲಿ ಇದು ಆಟೋಮೆಟಿಕ್ಕಾಗಿ ಬಂದಿರ್ತದೆ, ನೀವು ಎಂಟ್ರಿ ಮಾಡಲಿಲ್ಲ ಅಂದರೂ ಕೂಡ 28ರವರೆಗೆ ವ್ಯಾಲಿಡೇಟ್ ಇರ್ತದೆ. ಇಲ್ಲಿಗೆ ನೀವು ಇಲ್ಲಿ ಸೇವ್ ಅಂತ ಕೊಡ್ತೀರಾ ಆ್ಯಂಡ್ ಆ್ಯಡ್ ಮೋರ್ ಅಂತ ಕೊಡ್ತೀರಾ. ಇಲ್ಲಿ ನೋಡಿ, ಇಲ್ಲಿ ಸೋರ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬಂತು. ನಂತರ ಮತ್ತೆ ಈಗ ಒಂದು ಯಾವುದು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಷ್ಟೇ ಆ್ಯಡ್ ಮಾಡಿದ್ದೀರಾ. ಈಗ ನೆಕ್ಸ್ಟು ಇಲ್ಲಿಗೆ ಬರ್ತೀರಾ, ಇದಷ್ಟೇ, ಇದು ಸೇಮ್ ಇರ್ತದೆ. ಇಲ್ಲಿಗೆ ಬರ್ತೀರಾ, ಈ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮುಗೀತು. ಈಗ ಅಲ್ಲೇ ಬೇರೆದಿದೆ. ಈಗ ಅದು 100% ವಾಟರ್ ಸಾಲ್ಯುಬಲ್ ಕಾಂಪ್ಲೆಕ್ಸ್ ಫರ್ಟಿಲೈಸರ್ಸ್, ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕು. ಭೂಸಿರಿಯಲ್ಲಿ ಯಾವ್ದು ಬರ್ತದೆ, 13045 ಇದೆ, ಮಾನೋ ಪೊಟ್ಯಾಷಿಯಮ್ ಇದೆ, ಕ್ಯಾಲ್ಶಿಯಂ ನೈಟ್ರೇಟ್ ಇದೆ. ಕ್ಲಿಕ್ ಮಾಡಿ, ಯಾವುದ್ಯಾವುದಿದೆ ಅದನ್ನು ಟಿಕ್ ಮಾಡಿ ಸೇವ್ ಮಾಡ್ತಾ ಹೋಗಿ. ಇಲ್ಲಿ ಸೇವ್ ಮಾಡಿ ಬರ್ತದೆ ಇಲ್ಲಿ. ಓಕೆನಾ? ಇಲ್ಲಿ ಸೇವ್ ಸಕ್ಸಸ್ಫುಲಿ ಅಂತ ಬರ್ತದೆ.
ಮತ್ತೆ ಏನು ಅದನ್ನು ಈ ಕಡೆದೇನು ಚೇಂಜ್ ಮಾಡೋಂಗಿರಲ್ಲ. ಇಲ್ಲಿ ಪ್ರಾಡಕ್ಟ್ ಅಷ್ಟೇ ಚೇಂಜ್ ಮಾಡಬೇಕು. ಈ ಕಂಪ್ನಿ ಇನ್ ಕೇಸ್ ಕಂಪ್ನಿ ಚೇಂಜ್ ಆಯಿತು, ಬೇರೆ ಇದೆ ಯಾವುದೋ MCF ಅನ್ನು ತಗೊಳ್ತೀರಾ, ಇಲ್ಲಿ MCF ಅಂತ ಚೇಂಜ್ ಮಾಡಬೇಕು. ನಿಮ್ಮ ಅಂಗಡಿ ಅದೇ ರೀತಿ ಇರ್ತದೆ. ನಿಮ್ಮ ಯಾವ್ದು ತಗೊತೀರಾ ಅದನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ಯಾವ ಪ್ರಾಡಕ್ಟು ಯಾವ ಕ್ಯಾಟಗರಿಯಲ್ಲಿದೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಬರ್ತದೆ. ಇಲ್ಲಿ ಆರ್ಗ್ಯಾನಿಕ್ ಫರ್ಟಿಲೈಸರ್ಸಲ್ಲಿ ಯಾವ್ದು ಬರ್ತದೆ, ಭೂಸಿರಿಯಲ್ಲಿ ನೋಡಿ, ಇಲ್ಲಿ ಆರ್ಗ್ಯಾನಿಕ್ ಅನ್ಬೋದು, ಬ್ರೋಮ್ ಇದೆ, PDM ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ 2 3 ಸೇವ್ ಆಯ್ತಾ ಇರ್ತದೆ. ಇದರಲ್ಲಿ ಎಲ್ಲ ಸೆಲೆಕ್ಟ್ ಮಾಡಬೇಕು ಅಂತ ಇಲ್ಲ. ನೀವು ಒಂದು ಪೀಸಿಗೆ 100 ರೂಪಾಯಿ ಹಂಗೆ ತಗೊತಾ ಇದ್ದಾರೆ. ಒಂದು ಪೀಸ್ ಎಂಟ್ರಿ ಮಾಡಿಕ್ಕೆ 100 ರೂಪಾಯಿ ಹಂಗೆ. 10 ಪೀಸಿಗೆ ಕೊಟ್ಟರೆ ನೀವು 1000 ರೂಪಾಯಿ ಕೊಡಬೇಕು ಅವರಿಗೆ. ಇದನ್ನು ನೀವೇ ಸಿಂಪಲ್ ನೋಡಿ, ಇಲ್ಲಿ ಭೂಸಿರಿ ಇದು ಮುಗಿದೋಯ್ತು. ಇನ್ನೊಂದು ಯಾವುದೋ ಇದನ್ನು ಎಡಿಬಲ್ ಎಡಿಬಲ್ಲಲ್ಲಿ ಇಲ್ಲಿ ನೋಡಿ, ಡಿಐಲ್ಡ್ ನೀಮ್ಗೆ ಕೊಟ್ಟಿದ್ದಾರೆ ಸೇವ್. ಈ ಥರ ನೀವು ಎಷ್ಟೇ ಕೊಟ್ಟಿರ್ತೀರಾ ಅದೆಲ್ಲ ಇಲ್ಲಿ ಸೋರ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ಇಲ್ಲಿ ಬಂತು ನೋಡಿ. ಈ ಒಂದು ಆ್ಯಡ್ ಆದ ತಕ್ಷಣವೇ ಇಲ್ಲಿ ನೋಡ್ಬೇಕು, ಇಲ್ಲಿ ಬಂದಿರ್ತದೆ. ಇಲ್ಲಿ ಇನ್ ಕೇಸ್ ನಂಜುಂಡೇಶ್ವರ ಆಗ್ರೋ ಸೆಂಟರ್, ಭೂಸಿರಿ ಕ್ರಾಪ್ ಸೈನ್ಸ್, ಯಾವ್ಯಾವ ಪ್ರಾಡಕ್ಟು ಇಲ್ಲಿ 100% ಮೈಕ್ರೋನ್ಯೂಟ್ರಿಯೆಂಟ್ಸಲ್ಲಿ ಯಾವ್ದು ಬರ್ತದೆ. ಫಾರ್ಮಲ್ಲಿ ಮೆನ್ಷನ್ ಮಾಡಿರ್ತಾರೆ ಪ್ರತಿಯೊಂದನ್ನು. ಮೈಕ್ರೋನ್ಯೂಟ್ರಿಯೆಂಟ್ಸ್ ಯಾವುದಿದೆ, 100% ಸಾಲ್ಯುಬಲ್ ಯಾವುದಿದೆ, ಆರ್ಗ್ಯಾನಿಕ್ ಫರ್ಟಿಲೈಸರ್ ಇದೆ, ನಾನ್ ಎಡಿಬಲ್ ಯಾವುದಿದೆ ಅಂತ ಯಾವ್ಯಾವ ಪ್ರಾಡಕ್ಟ್ ಇದ್ದಾವೆ ಎಲ್ಲ ತಗೊಳ್ಳಿ. ವ್ಯಾಲಿಡಿಟಿ ಅಲ್ಲೇ ಬರ್ತದೆ. ಇಲ್ಲಿ ನಾನು ಎಲ್ಲ ವಿವರಗಳನ್ನು ಒಪ್ಪಿರ್ತೇನೆ. ಇದು ಯಾವ್ದಾದ್ರು ಕಂಪ್ನಿ ತಗೊಬೋದು, ಭೂಸಿರಿ ಮುಗೀತು, ನೆಕ್ಸ್ಟಿಗೆ MCF ತಗೊಳ್ಳಿ, ನೆಕ್ಸ್ಟಿಗೆ ಬೇರೆ ತಗೊಳ್ಳಿ. ಇಲ್ಲಿ ನಾನು ವಿವರಗಳನ್ನು ಒಪ್ಪಿರ್ತೇನೆ. ಡ್ರಾಫ್ಟ್ ಓಕೆನಾ, ಇದು ಡ್ರಾಫ್ಟಲ್ಲಿ ಉಳಿಯುತ್ತೆ. ಎಂಟರ್ ಡೀಟೇಲ್ಸ್ ಫಾರ್ ಅಮೆಂಡ್ಮೆಂಟ್ ಇಸ್ ಸೇವ್ ಡ್ರಾಫ್ಟ್ ಫಾರ್ ಯುವರ್ ಅಪ್ಲಿಕೇಶನ್ ವಿಲ್ ಬಿ ಸೆಂಟ್ ಓನ್ಲಿ ವೆನ್ ಯುವರ್ ಫೈನಲ್ ಸಬ್ಮಿಷನ್. ನೀವು ಫೈನಲ್ ಸಬ್ಮಿಷನ್ ಆಗೋವರೆಗೂ ಕೂಡ ಮಾಡ್ಕೊಬೋದು. ಇನ್ ಕೇಸು ನಿಮಗೆ ಡಿಲೀಟ್ ಮಾಡಬೇಕು ಅಂದರೆ ಇಲ್ಲಿ ಒಂದು ಡಿಲೀಟ್ ಕೂಡ ಮಾಡ್ಬೋದು. ಓಕೆನಾ, ಇಲ್ಲಿ ನೆಕ್ಸ್ಟ್ ಮುಂದುವರಿಸಿ. ಓಕೆ, ಮುಂದುವರಿಸಿ ಬಂತು ನೋಡಿ. ಅದೆಲ್ಲ ಎಂಟ್ರಿ ಮಾಡಾದಮೇಲೆ ಸಿಂಪಲ್ಲು ಇಲ್ಲಿ ಒಂದು ಕವರಿಂಗ್ ಲೆಟ್ರನ್ನ ನೀವು ಬರೆದಿರ್ತೀರ. ನಾನು ಈ ಅಂಗಡಿಯವನಾದ ನನಗೆ ಈ ಮಾರಾಟ ಮಾಡ್ತಾ ಇರ್ತೀನಿ, ನಾನು ಓಫಾರ್ಮ್ ಎಂಟ್ರಿಯನ್ನು ಮಾಡಿಸ್ತಾ ಇರ್ತೀನಿ, ಓಫಾರ್ಮ್ ಎಂಟ್ರಿಯನ್ನು ಮಾಡಿಸ್ತಾ ಇರ್ತೀನಿ. ಮಾಡಬೇಕಾದ್ರೆ ಈ ಒಂದು ಕವರಿಂಗ್ ಲೆಟ್ರ್ ಬರೀತೀರ. ನೀವು ಇದನ್ನು ಪರಿಶೀಲಿಸಿ ನನಗೆ ಒಂದು ಮಾನ್ಯತೆ ನೀಡಿ ಅಂತ ಹೇಳಿ JDAಗೆ ಕವರಿಂಗ್ ಲೆಟ್ರ್ ಬರೆದಿರ್ತೀರ. ಅದನ್ನು ಎಂಟ್ರಿ ಮಾಡಿಕೊಂಡು ಇಲ್ಲಿ ಒಂದು ಸ್ಕ್ಯಾನ್ ಮಾಡ್ಕೊಬೇಕು. ಅಲ್ಲಿ ಸ್ಕ್ಯಾನ್ ಮಾಡಿದ್ನ ಇಲ್ಲಿ ನಿಮ್ಮ ಫೈಲಲ್ಲಿ ಎಲ್ಲರೂ ಇರ್ತದೆ. ಅಲ್ಲಿ ನೋಡಿ, ಡೆಸ್ಕ್ಟಾಪಲ್ಲ ಅಥವಾ ಡಾಕ್ಯುಮೆಂಟ್ಸಲ್ಲಿ ಎಲ್ಲ ನೀವು ಎಲ್ಲಿ ಸೇವ್ ಮಾಡಿರ್ತೀರ ಅಲ್ಲಿ ಮಾಡಿರ್ತೀರಿ ನೋಡಿ. ಇಲ್ಲಿ ಕವರಿಂಗ್ ಲೆಟ್ರು ಇದೊಂದು ನಾನು ತಗೊತೀನಿ. ಇದನ್ನು ನಾನು ಫೈಲು ಮಾಡಿದ್ದೀನಿ, ಓಪನ್ ಮಾಡ್ಕೊತೀನಿ. ಇಲ್ಲಿ ಇದು JPG ಫಾರ್ಮಲ್ಲಿದೆ, ವ್ಯಾಲಿಡ್ ಇಲ್ಲ ಅಂತ ಇಟ್ಟು PDF ಫಾರ್ಮಲ್ಲಿ ಕಳಿಸಿ ಅಂತ ಬರ್ತಿದೆ ನೋಡಿ. ಇಲ್ಲಿ ಈ ಒಂದು PDF-ಅನ್ನು ನಾನು ಮತ್ತೆ ಡಾಕ್ಯುಮೆಂಟ್ಸಲ್ಲಿ ಹುಡುಕ್ತೀನಿ. ನೀವು ಎಲ್ಲಿದೆ ಅಂತ ನೋಡ್ಕೊಬೇಕು ಫಸ್ಟು ನೋಡಿ. ಇಲ್ಲಿ ಇದನ್ನು ನಾನು ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದ ತಕ್ಷಣವೇ ಇನ್ ಕೇಸ್ ಅದು ಕರೆಕ್ಟಾದ ಫಾರ್ಮೇಟಲ್ಲಿ ಇತ್ತಂದರೆ ಅದೇ ತಗೊಳುತ್ತೆ ನೋಡಿ. ಇಲ್ಲಿ ಕವರಿಂಗ್ ಲೆಟ್ರ್ ಆ್ಯಡ್ ಆಯಿತು. ಈಗ ಅಪ್ಲೋಡ್ ಓಕೆನಾ, ಅಪ್ಲೋಡ್ ಆಯಿತು. ಇಲ್ಲಿ ಅಪ್ಲೋಡ್ ಆದ ತಕ್ಷಣವೇ ಇಲ್ಲಿ ಅಪ್ಡೇಟ್ ಅಂತ ಬಂತು ನೋಡಿ. ಇಲ್ಲಿ ಇನ್ ಕೇಸು ನೀವು ಬೇರೆದು ಯಾವುದೋ ತಪ್ಪಾಗಿರ್ತದೆ, PO ಎಂಟ್ರಿ ಮಾಡಿರಲ್ಲ ಅಂತ ಇದ್ದಾಗ ಮತ್ತೆ ಎಂಟ್ರಿ ಮಾಡ್ಕೊಬೋದು. ಇದನ್ನು ಅಪ್ಡೇಟ್ ಮಾಡಿದರೆ ಇಲ್ಲಿ ಮತ್ತೆ ಸೆಲೆಕ್ಟ್ ಮಾಡಿ ಅಪ್ಡೇಟ್ ಮಾಡಿದರೆ ಒಂದು ಸತಿ ಒಂದು ಫೈಲು ಹಂಗೆ. ಈಗ 10 ಓಫಾರ್ಮ್ ಇರ್ತವೆ, 10 ಕಂಪ್ನಿದು ಎಲ್ಲ ಸ್ಕ್ಯಾನ್ ಮಾಡಿ ಒಂದೇ ಫೈಲ್ ಮಾಡಬೇಕು ನೀವು. PDF ಮಾಡಿ ಅದನ್ನು ಎಂಟ್ರಿ ಮಾಡಬೇಕಾಗ್ತದೆ. ಇಲ್ಲಿ ನೋಡಿ ಓಫಾರ್ಮ್ ಬಂತ, ಇಲ್ಲಿಗೆ ಓಫಾರ್ಮ್ ಯಾವುದು ಇರ್ತದೆ ಅದನ್ನು ತಗೊತಾ ಹೋಗ್ಬೋದು. ನೀವೆಲ್ಲಿ ಫೈಲಲ್ಲಿ ಯಾವ ಫೈಲಲ್ಲಿ ಸೇವ್ ಮಾಡಿರ್ತೀರ ನೋಡ್ಕೊಳ್ಳಿ. ಫಾರ್ಮ್ ಓಕೆನಾ, ನೀವು ಯಾವ ಫೈಲ್ ಇರ್ತದೆ ಅಲ್ಲಿ ಸೇವ್ ಮಾಡಿಕೊಂಡು ಇಲ್ಲಿ ಬರ್ತದೆ ನೋಡಿ. ಇಲ್ಲಿ ಅದನ್ನು 10 ಕಂಪ್ನಿದ ಸೇವ್ ಮಾಡ್ಕೋತಾ ಹೋಗ್ಬೋದು. ಇಲ್ಲಿ ಅಪ್ಡೇಟ್ ಮಾಡ್ತಾ ಹೋಗಿ, ಅಪ್ಡೇಟ್ ಆಗ್ತಾ ಇರ್ತದೆ. ಇದೆಲ್ಲ ಅಪ್ಡೇಟ್ ಮಾಡಿದ್ಮೇಲೆ ಓಫಾರ್ಮ್ ಎಂಟ್ರಿ ಮುಗಿದ ಮೇಲೆ ನೀವು ಚಲನ್ನ ಕಟ್ಟಬೇಕಾಗ್ತದೆ. ಚಲನ್ ಕಟ್ಟೋದು ಯಾವ ರೀತಿ ಅಂತ ಹೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಚಲನ್ದು ಈಗಲೇ ಅವಶ್ಯಕತೆ ಇರಲ್ಲ. ಜಸ್ಟು ಕವರಿಂಗ್ ಲೆಟ್ರ್ ಹಾಕಿ ಓಫಾರ್ಮ್ ಹಾಕಿ, ಓಫಾರ್ಮ್ ಆದಮೇಲೆ ಇಲ್ಲಿ ಯಾವ ಗ್ರೇಡು, ನಮ್ಮದು
A2 ಲೈಸೆನ್ಸ್ ಕೂಡ ಕೊಟ್ಟಿರ್ತಾರೆ ನಿಮ್ಗೆ ಓಫಾರ್ಮ್ ಕೊಟ್ಟವರು. ಆ A2 ಲೈಸೆನ್ಸ್ನ ಕೂಡ ಇಲ್ಲಿಗೆ ಹಾಕಬೇಕಾಗ್ತದೆ. ಅದೇ ರೀತಿ ಓಫಾರ್ಮ್ ಏನು ಇನ್ ಕೇಸ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಮಾಡಿರೋರು, ಕರ್ನಾಟಕ ನೋಟಿಫೈಡ್ ಗ್ರೇಡ್ ಮಾಡಿರೋರು, ಫಾರ್ಮ್ F ಇರ್ತದೆ, ಫಾರ್ಮ್ F ಅಂತ ಕೂಡ ಕೊಡ್ತಾನೆ ನಿಮಗೆ, ಅದನ್ನು ಎಂಟ್ರಿ ಮಾಡಬೇಕಾಗ್ತದೆ. ಇನ್ ಕೇಸ್ ಇದೆಲ್ಲ ಆದಮೇಲೆ ನೀವು ಇಲ್ಲಿ ಅಪ್ಡೇಟ್ ಮಾಡ್ತಾ ಹೋಗಬೇಕು. ಇಲ್ಲಿ ನೋಡಿ, ಇಲ್ಲಿ ಇಷ್ಟೇ, ನೀವೆಲ್ಲ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಓಫಾರ್ಮ್ ಎಂಟ್ರಿ ಮಾಡಬೇಕಾಗಿರೋರು ಇಷ್ಟೇ, ಯಾವುದ್ಯಾವುದು ಓಫಾರ್ಮ್ ಇನ್ ಕೇಸ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಆದರೆ A2 ಲೈಸೆನ್ಸ್, ಫಾರ್ಮ್ F ಕೊಡ್ತಾರೆ, A2 ಲೈಸೆನ್ಸ್ ಕೊಡ್ತಾರೆ ಯಾರು ನಿಮಗೆ ಸಪ್ಲೈ ಮಾಡ್ತಾಯಿರೋ ಕಂಪ್ನಿಯವರು. ಅದಾದ ತಕ್ಷಣವೇ ಇಲ್ಲಿ ನಿಮ್ಮದು ಅಗ್ರಿಮೆಂಟು, ಸೈಟ್ ಪ್ಲ್ಯಾನು ಇದೇನಿರ್ತದೆ, ನಿಮ್ಮದು ಗೋಡನ್ ಅಗ್ರಿಮೆಂಟ್ ಏನಿರ್ತದೆ, ಆ ಅಗ್ರಿಮೆಂಟ್ ಡಾಕ್ಯುಮೆಂಟ್ಸು ಮತ್ತು ಸ್ಕ್ಯಾನ್ ಕಾಪಿನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಇದಾದಮೇಲೆ ನಿಮಗೆ ಇನ್ನೇನು ಅವಶ್ಯಕತೆ ಇರಲ್ಲ, ಇದು ಯಾವುದು ನಿಮಗೆ ಬೇಕಾಗಿರಲ್ಲ. ಓಕೆನಾ? ಇದೆಲ್ಲ ಆದಮೇಲೆ ಇದ್ಯಾವುದು ಬೇಡ ನಿಮಗೆ, ಇದೆಲ್ಲ ಆಲ್ರೆಡಿ ಅಪ್ಲೋಡ್ ಆಗಿರೋದ್ರಿಂದ ಇದೇನು ಅವಶ್ಯಕತೆ ಇರಲ್ಲ ನಿಮಗೆ. ಇಲ್ಲಿ ಡಿಗ್ರಿ ಸರ್ಟಿಫಿಕೇಟ್ ಅಂತ ಇದೆ ನೋಡಿ. ಇಲ್ಲಿ ಈ ಒಂದು ಡಿಗ್ರಿ ಸರ್ಟಿಫಿಕೇಟ್ ಏನಿದೆ ನಿಮ್ಮದು, ಯಾರ್ದು ಮಾಡಿರ್ತೀರ ಅವ್ರದ್ದನ್ನು ಈ ಜಾಗದಲ್ಲಿ ಅಪ್ಲೋಡ್ ಮಾಡಿ. ಅಪ್ಲೋಡ್ ಆದ ತಕ್ಷಣವೇ ಇಲ್ಲಿ ನಿಮ್ಗೆ ಇನ್ನು ಯಾವುದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋ ಅವಶ್ಯಕತೆ ಇರಲ್ಲ. ನಿಮಗೆ ಬೇಕಾಗಿರೋದು ಒಂದು ಕವರಿಂಗ್ ಲೆಟ್ರು, ಒಂದು ಓಫಾರ್ಮ್, A2 ಲೈಸೆನ್ಸ್, ಫಾರ್ಮ್ F, ಮತ್ತು ನಿಮಗೆ ಬೇಕಾಗಿರೋದು ಇಲ್ಲಿ ನಿಮ್ಮ ಲೈಸೆನ್ಸ್, ನಿಮ್ಮ ಎಜುಕೇಷನ್ ಕಾಪಿ ಏನಿದೆ, ನೀವು ದೇಸಿ ಮಾಡಿದರೆ ದೇಸಿ ಕೋರ್ಸಿಂದ ಎಂಟ್ರಿ ಮಾಡಿ, ಅದನ್ನು ಎಂಟ್ರಿ ಮಾಡಿ ಲಾಸ್ಟಿಗೆ ಇಲ್ಲಿಗೆ ಬರಬೇಕು ನೀವು. ನಾನು ಎಲ್ಲ ವಿವರಗಳನ್ನು ಒಪ್ಪಿರ್ತೇನೆ, ಐ ಅಗ್ರಿ ವಿತ್ ಆಲ್ ದಿ ಡೀಟೇಲ್ಸ್ ಅಂತ ಹೇಳಿ ನೆಕ್ಸ್ಟ್ ಕೊಟ್ಟರೆ ನೆಕ್ಸ್ಟ್ ಕೊಡ್ಬೋದು. ಅಥವಾ ಏನಾದ್ರು ಹಿಂದೆ ಏನಾದ್ರು ತಪ್ಪು ಮಾಡಿದ್ದೀರಾ ಅಂದರೆ ಹಿಂದಿಂದು ತಪ್ಪು ಕೂಡ ಹೋಗ್ಬೋದು. ಈಗ ನೆಕ್ಸ್ಟ್ ಕೊಡ್ತೀನಿ ನೋಡಿ. ಇಲ್ಲಿ ನೀವು ಈಗ ಇನ್ ಕೇಸ್ ಏನಾದ್ರು ಫೈನಲ್ ಸಬ್ಮಿಟ್ ಇದೆ, ಫೈನಲ್ ಸಬ್ಮಿಷನು, ಈಗ ಏನಾದ್ರು ಫೈನಲ್ ಸಬ್ಮಿಟ್ ಮಾಡಿದರೆ ನೀವು ಯಾವುದೇ ರೀತಿ ಮಾಡಿಫೈ ಮಾಡೋಕ್ಕೆ ಬರಲ್ಲ ಅಂತ ಹೇಳಿ ಕೊಡ್ತಿದ್ದೆ. ಇದು ಲಾಸ್ಟಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು. ಬಟ್ ನೋಡಿ, ಇಲ್ಲಿ ಹಿಂದಿಗೆ ಬಂದರೆ ನೀವು ಡಾಕ್ಯುಮೆಂಟ್ಸ್ ಆ್ಯಡ್ ಮಾಡೋದನ್ನ ನೋಡ್ಕೊಬೋದು. ಇನ್ ಕೇಸ್ ಏನಾದ್ರು ಕರೆಕ್ಷನ್ ಇತ್ತಂದರೆ ಹಿಂದಿಂದು ನೀವು ಪ್ರೀವಿಯಸ್ಸಿಗೆ ಹೋಗಿ ನೀವು ಚೆಕ್ ಮಾಡ್ಕೊಬೋದು. ನೋಡಿ, ಇಲ್ಲಿ ಓಫಾರ್ಮಲ್ಲಿ ಇನ್ ಕೇಸ್ ಯಾವ್ದಾದ್ರು ಬೇರೆ ಯಾವುದೋ ಕಂಪ್ನಿದ ಬಿಟ್ಟಿದ್ದೀರಾ ಆ್ಯಡ್ ಮಾಡಬೇಕಂದ್ರೆ ಮತ್ತೆ ಹೋಗಿ ಆ್ಯಡ್ ಮಾಡ್ಕೊತಾ ಹೋಗ್ಬೋದು. ಇನ್ ಕೇಸ್ ಎಲ್ಲ ಸರಿ ಇದೆ ಅಂದರೆ ನೆಕ್ಸ್ಟ್ ಮುಂದಕ್ಕೆ ಹೋಗಿ ನೀವು ಫೈನಲ್ ಸಬ್ಮಿಟ್ ಮಾಡಿದರೆ ಮತ್ತೆ ರಿಟರ್ನ್ ಬರೋಕ್ಕೆ ಅವಕಾಶ ಇಲ್ಲ. ಇಲ್ಲಿ ನೋಡಿ, ಇಲ್ಲಿ ನಾನು ಎಲ್ಲ ವಿವರ ಒಪ್ಪಿರ್ತೇನೆ ಅಂತ ಹಾಕಿ ಮುಂದುವರಿಸಿ ಕೊಡಿ. ನೆಕ್ಸ್ಟ್ ಕಾಲಮಿಗೆ ಹೋಗುತ್ತೆ. ಇಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀರಾ, ನಿಮಗೆ ಬೇಕಾಗಿರೋದು 5 ಡಾಕ್ಯುಮೆಂಟ್ಸ್ ಏನಿದ್ದಾವೆ ಅವು ಅಪ್ಲೋಡ್ ಮಾಡಿ. ಇಲ್ಲಿರೋದೆಲ್ಲ ಅಪ್ಲೋಡ್ ಮಾಡಬೇಕಂತ ಏನಿರಲ್ಲ. ಅದಾದ ತಕ್ಷಣವೇ ನಾನು ಒಪ್ಪಿರ್ತೇನೆ, ಸೇವ್ ಅಂತ ಕೊಟ್ಟರೆ ನೆಕ್ಸ್ಟಿಗೆ ಹೋಗುತ್ತೆ. ಇದು ನೋಡಿ, ಇಲ್ಲಿ ಹಿಂಗೆ ಹೋದ ತಕ್ಷಣವೇ K2 ಚಲನ್ನ ಜನ್ರೇಟ್ ಮಾಡಬೇಕಾಗ್ತದೆ. K2 ಚಲನ್ನ ಇಲ್ಲಿ ನೋಡಿ, ಇಲ್ಲಿ K2 ಚಲನು ಖಜಾನೆ 2, ಅದು ಒಂದು ಬೇರೆ. K2 ಚಲನ್ ಹೆಂಗೆ ಜನ್ರೇಟ್ ಮಾಡಬೇಕಂತ ಹೇಳಿ ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ. K2 ಚಲನ್ನ ಡೌನ್ಲೋಡ್ ಮಾಡಿದ್ನ ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. K2 ಚಲನ್ಗೆ ಬೇರೆ ಸಪ್ರೇಟ್ ವೆಬ್ಸೈಟ್, ಕರ್ನಾಟಕ ಖಜಾನೆ 2 ಅನ್ನೋ ವೆಬ್ಸೈಟಲ್ಲಿ ನೀವು ಮಾಡಬೇಕಾಗ್ತದೆ. ಇಲ್ಲಿ ಆ ಚಲನ್ನ ಸ್ಕ್ಯಾನ್ ಮಾಡಿಕೊಂಡು ನೀವು ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ಬೇಕಾಗ್ತದೆ. ಇಲ್ಲಿ ಇಲ್ಲಿಗೆ ಒಂದು ಫೈಲನ್ನ ನೀವು ತಗೊಂಡು ಅದನ್ನು ಚಲನ್ ಕಾಪಿನ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಬೇಕಾಗ್ತದೆ. ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ನೋಡಿ, ಇಲ್ಲಿ ಚಲನ್ನ ಯಾವುದೋ ಒಂದು ಚಲನ್ ಭೂಸಿರಿ ಐತೆ ಇಲ್ಲಿ. ಓಕೆನಾ? ಈ ಒಂದು ಚಲನ್ ಕಾಪಿ ಇಲ್ಲಿ ಅಪ್ಲೋಡ್ ಮಾಡ್ಕೊಬೇಕು.
ಚಲನ್. ಓಕೆನಾ, ಚಲನ್ ಕಾಪಿನ ಅಪ್ಲೋಡ್ ಮಾಡಿ ಇಲ್ಲಿ ಬಂದಿರುತ್ತೆ. ಇಲ್ಲಿ ಅಪ್ಲೋಡ್ ಕೊಟ್ಟರೆ ಅಪ್ಲೋಡ್ ಆಗುತ್ತೆ ಸ್ಕ್ಯಾನ್ ಕಾಪಿ. ಓಕೆನಾ, ಇದೆಲ್ಲ ಆಗಿ ಇಲ್ಲಿ ಯಾವುದು ಚಲನ್ ರೆಫರೆನ್ಸ್ ನಂಬರು, ನೀವು ನೆಟ್ ಬ್ಯಾಂಕಿಂಗ್ ಇದ್ದರೆ ನೆಟ್ ಬ್ಯಾಂಕಿಂಗ್ ಅಂತ ಕೊಡ್ಕೊಬೋದು. ಎಷ್ಟು ಅಮೌಂಟ್ ಮಾಡಿರ್ತೀರ, 1,000ನೋ 15,000ನೋ ಎಷ್ಟಿರ್ತದೆ ನಿಮ್ಮದು. ಫರ್ಟಿಲೈಸರ್ಸ್ಗೆಲ್ಲ 1,000 ಇರ್ತದೆ. 1,000 ಹಾಕಿ ಯಾವ ಬ್ರಾಂಚಲ್ಲಿ ಹಾಕಿದ್ದೀರಾ ನೆಟ್ ಬ್ಯಾಂಕಿಂಗ್ ಇರ್ತದೆ. ಚಲನ್ ರೆಫರೆನ್ಸ್ ನಂಬರ್ ಕೂಡ ಇರ್ತದೆ ಅದರಲ್ಲಿ ನೋಡಿ. ಇಲ್ಲಿ ನೆಟ್ ಬ್ಯಾಂಕಿಂಗ್ ಕೊಡ್ಕೊಬೋದು. ಯಾವ ಡೇಟಲ್ಲಿ ಮಾಡಿದ್ದೀರಾ ಅದನ್ನು ಮಾಡಿ ಫೈನಲ್ ಅಂತಿಮ ಸಲ್ಲಿಕೆ ಕೊಟ್ಟರೆ ನೀವು ಕಂಪ್ಲೀಟಾಗಿ ಇದು ಮುಗೀತು. ಇಲ್ಲಿಗೆ ನೀವು ನೆಕ್ಸ್ಟಿಗೆ ಹೋಗಬೇಕಾದ್ರೆ, ನೆಕ್ಸ್ಟಿಗೆ ಎಲ್ಲಿ ಚೆಕ್ ಮಾಡಬೇಕಂದ್ರೆ ಇಲ್ಲಿ ಬರ್ತೀರಾ. ಇಲ್ಲಿ ಬಂದ ತಕ್ಷಣವೇ ಇಲ್ಲಿ ಬಂದಿರುತ್ತೆ. ಇಲ್ಲಿ ಯಾವ್ದಾದ್ರು ಅಪ್ಲೋಡ್ ಮಾಡಿದರೆ, ಈಗ ನೋಡಿ ಇಲ್ಲಿ ನಾನು ಇವತ್ತು ಮಾಡಿದ್ದೀನಿ. ಇವತ್ತು ಡೇಟ್ ನೋಡಿ 23/7/25. ಇವತ್ತು ನಾನು ಫುಲ್ ಕಂಪ್ಲೀಟಾಗಿ ಮಾಡಿಲ್ಲ. ಇಲ್ಲಿ ಚೆಕ್ ಕ್ಲಿಕ್ ಫಾರ್ ಸ್ಟೇಟಸ್ ಅಪ್ಲೋಡ್ ಅಂತಿದೆ. ಇಲ್ಲಿ ಡೀಟೇಲ್ಸ್ ಅಂತಿದೆ. ಡೀಟೇಲ್ಸಿಗೆ ಬಂದರೆ ನಿಮಗೆ ಕಂಪ್ಲೀಟಾಗಿ ನೋಡಿ, ಇಲ್ಲಿ ಡೀಟೇಲ್ಸಲ್ಲಿ ಇನ್ನೂ ನಾನು ಪೇಮೆಂಟ್ ಹಾಕಿಲ್ಲ. ಯಾಕೆಂದರೆ ಸಬ್ಮಿಟ್ ಮಾಡಿದರೆ ಫೈನಲ್ ಸಬ್ಮಿಷನ್ ಆಗ್ತದೆ. ಅದಕ್ಕೆ ನಾನು ಕ್ಯಾನ್ಸಲ್ ಕೊಡ್ತಾ ಇದ್ದೀನಿ. ಓಕೆನಾ, ಇಲ್ಲಿ ಏನೇನು ಮಾಡಿದ್ದೀವಿ ಅಂತ ಹೇಳಿ ನಿಮಗೆ ಇಲ್ಲಿ ಸಿಗುತ್ತೆ. ಸ್ಟೇಟಸಲ್ಲಿ ನೋಡಿ, ಇಲ್ಲಿ ನಿಮ್ಮದು ಲೈಸೆನ್ಸ್ ಕಾಪಿ ಇದೆಲ್ಲ ಬರ್ತದೆ. ಇಲ್ಲಿ ಇದನ್ನು ಪೆಂಡಿಂಗು. ಈಗ ಇನ್ ಕೇಸ್ ನಾನು ಏನು ಕೆಲಸ ಮಾಡಿದೆ, ಈಗ ನೋಡಿ ಅಪ್ಲೋಡ್ ಮಾಡಿದ್ದೀನಿ. A1 ಸಬ್ಮಿಟ್ ಆಗಿದೆ. ಅಪ್ಲಿಕೇಶನ್ ಫೈಲು ಫೀಸ್ ನೋಡಿ ಇಲ್ಲಿ ಪೆಂಡಿಂಗು. ಫೀಸ್ದು ನಾನು ಫೈನಲ್ ಸಬ್ಮಿಷನ್ ಕೊಟ್ಟಿಲ್ಲ. ಆದ್ದರಿಂದ ಇದಾದಮೇಲೆ ಫೀಸ್ ಪೇಯ್ಡ್ ಆದ ತಕ್ಷಣವೇ ಮಿಸ್ಸಿಂಗ್ ಡಾಕ್ಯುಮೆಂಟ್ಸ್ ಇನಿಷಿಯೇಟ್ ಮಾಡ್ತಾರೆ. ಇನ್ ಕೇಸ್ ಅದರಲ್ಲಿ ಏನಾದ್ರು ಕರೆಕ್ಷನ್ ಇತ್ತಂದರೆ ಆ ಒಂದು ಯಾರು ನಿಮ್ಗೆ ಇನ್ಸ್ಪೆಕ್ಟ್ ಮಾಡ್ತಾರೆ, ADO ಅಥವಾ JDA ಲಾಗಿನ್ನಿಂದ ನಿಮಗೆ ಇಲ್ಲಿಗೆ ಪೆಂಡಿಂಗಲ್ಲಿರೋದನ್ನ ಮಿಸ್ಸಿಂಗ್ ಡಾಕ್ಯುಮೆಂಟ್ಸು ಏನಾದ್ರು ತಪ್ಪಿದರೆ ಕರೆಕ್ಟ್ ಮಾಡಿ ಅಂತ ಇಲ್ಲಿ ಮಾಡ್ತಾರೆ. ನೀವು ಮತ್ತೆ ಅಪ್ಲೋಡ್ ಮಾಡಬೇಕಾಗ್ತದೆ ಚೆಕ್ ಮಾಡಿಕೊಂಡು. ಅದಾದಮೇಲೆ ಇದೆಲ್ಲ ಅಪ್ರೂವಲ್ ಆಗಿ ಫೈನಲ್ಲಿಗೆ ಫಾರ್ಮ್ ಎಂಟ್ರಿದು ಏನಿರುತ್ತೆ ಅದು ಅಪ್ರೂವಲ್ ಆಗಿ ನಿಮಗೆ ಬರ್ತದೆ. ಇದನ್ನು ನೀವು ಪ್ರತಿಯೊಂದು 2 ದಿನ ಅಥವಾ 3 ದಿನಕ್ಕೆ ಕ್ರಾಸ್ ಚೆಕ್ ಮಾಡಿದರೆ, ಇನ್ ಕೇಸ್ ಏನಾದ್ರು ಇಲ್ಲಿ ಮಿಸ್ಸಿಂಗ್ ಆಗಿದರೆ ಇಲ್ಲಿ ಬರೆದಿರ್ತಾರೆ ಪ್ರತಿಯೊಂದನ್ನು ಯಾವ್ದು ಮಿಸ್ ಆಗಿದೆ, ಏನು ಕರೆಕ್ಷನ್ ಇದೆ ಅದನ್ನು ಕರೆಕ್ಟ್ ಮಾಡಿ ಅಂಥೇಳಿ. ಅದನ್ನು ಸಲಹೆಗಳನ್ನು ನೋಡಿಕೊಂಡು ನೀವು ಅಪ್ಲೋಡ್ ಮಾಡಬೇಕು. ಇಲ್ಲಿ ಮಿಸ್ಸಿಂಗ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಆಯ್ತಂದರೆ ನಿಮ್ಮದು ಒಂದು 15 ಡೇಸಲ್ಲಿ ಬರ್ತದೆ. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನೀವು ಮಾಡಿರೋ ಅಪ್ಲಿಕೇಶನ್ನ ಒಂದು ಪ್ರಿಂಟ್ ಎತ್ಕೊಬೋದು. ಇಲ್ಲಿ ನೋಡಿ, ಇಲ್ಲಿ ಫಾರ್ಮ್ದು ನಾನು ಇವತ್ತು ಮಾಡಿರೋದಲ್ವಾ, ಇದನ್ನೆಲ್ಲ ಹಿಂಗೆ ಒಂದು ಕಾಪಿನ ನೀವು ಫೈನಲ್ ಸಬ್ಮಿಟ್ ಆದಮೇಲೆ ಪ್ರಿಂಟ್ ಎತ್ಕೊಬೋದು. ಪ್ರಿಂಟ್ ಎತ್ಕೊಂಡು ಈ ಹಾರ್ಡ್ ಕಾಪಿಯನ್ನು ನೀವು ಕೃಷಿ ಇಲಾಖೆಗೆ ಸಬ್ಮಿಟ್ ಮಾಡಿದರೆ ಮುಗೀತು. ನಾನು ನಿಮಗೆ ಖಜಾನೆ 2 ಅಲ್ಲಿ ಪೇಮೆಂಟ್ ಯಾವ ಥರ ಮಾಡೋದು ಅನ್ನೋದನ್ನ ಚಲನ ಯಾವ ರೀತಿ ಚಲನ್ನ ತೆಗಿಬೇಕಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಧನ್ಯವಾದಗಳು.